ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಮಂಜುಶ್ರೀ. ನಾನು ವಾಷಿಂಗ್ಟನ್ನಿಂದ ಕನ್ನಡ ಬ್ಲಾಗ್ಸ್ನ ಮಾಡ್ತೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ. ನಾನು ಈ ವಿಡಿಯೋದಲ್ಲಿ ನನ್ನ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೋಸ್ಕರ ಬಂದಿದ್ದೀನಿ. ಸೊ ನಾವು ರೀಸೆಂಟಾಗಿ ಬ್ಯಾಂಗ್ಳೂರ್ ಟು ಸಿಯಾಟಲ್ ಶಿಫ್ಟ್ ಆದ್ವಿ. ಸೊ ಈ ಕರೋನಾ ಟೈಮಲ್ಲಿ ಏನೆಲ್ಲ ಪ್ರಿಕಾಷನ್ಸ್ ತಗೋಬೇಕು, ಯಾವ್ಯಾವ ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಬೇಕು, ಆಮೇಲೆ ಓವರಾಲ್ ನನ್ನ ಎಕ್ಸ್ಪೀರಿಯನ್ಸ್ನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತೀನಿ. ನಾವು ಅಮೆರಿಕಾಗೆ ಟ್ರಾವೆಲ್ ಮಾಡಿದಾಗ ಕೂಡ ಅಮೆರಿಕಾ ಟ್ರಾವೆಲ್ ಬ್ಯಾನ್ ಇತ್ತು. ಸೊ ಓನ್ಲಿ NI ಅಪ್ರೂವಲ್ ಇರೋರಷ್ಟೇ ಅಮೆರಿಕಾಗೆ ಎಂಟ್ರಿ ಇತ್ತು. ನಮಗೆ NI ಅಪ್ರೂವ್ ಆಗಿತ್ತು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಕರೋನಾ ನೆಗೆಟಿವ್ ರಿಪೋರ್ಟ್, ಅದು 48 ಅವರ್ಸ್ ಇಂತ ಮುಂಚೆ ತಗೊಂಡಿರೋ ರಿಪೋರ್ಟ್. ಸೊ ಈ ಎರಡು ಡಾಕ್ಯುಮೆಂಟ್ NI ಅಪ್ರೂವಲ್ ಮತ್ತು ಕರೋನಾ ನೆಗೆಟಿವ್ ರಿಪೋರ್ಟ್ ಎಲ್ಲ ಕಡೆ ಕೇಳ್ತಾರೆ ಆ್ಯಂಡ್ ಮ್ಯಾಂಡೇಟರಿ ರಿಪೋರ್ಟ್ಸ್ ಇವು. ನಾವು ಟ್ರಾವೆಲ್ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ನಮಗೆ ಟೂ ಆಪ್ಷನ್ಸ್ ಇತ್ತು ರೂಟ್ಸಲ್ಲಿ. ಒಂದು ಬ್ಯಾಂಗ್ಳೂರ್ ಟು ಸಿಯಾಟಲ್ ವಯ ದೋಹಾ, ಅದಕ್ಕೆ ಬೇಕಂದರೆ ನಾವು ಕತಾರ್ ಏರ್ಲೈನ್ಸ್ನ ಬುಕ್ ಮಾಡಬೇಕು. ಇನ್ನೊಂದು ಬ್ಯಾಂಗ್ಳೂರ್ ಟು ಸಿಯಾಟಲ್ ವಯ ಜಪಾನ್, ಅದಕ್ಕೆ ಜಪಾನ್ ಏರ್ಲೈನ್ಸ್ನ ಬುಕ್ ಮಾಡಬೇಕಿತ್ತು. ಸೊ ಇವೆರಡರಲ್ಲಿ ನಾವು ಕತಾರ್ ಏರ್ಲೈನ್ಸ್ನೇ ಚೂಸ್ ಮಾಡ್ತೀವಿ. ಯಾಕೆ ಅಂದರೆ ನಾವು ಕೆಲವೊಂದು ಫ್ರೆಂಡ್ಸ್ ಹತ್ರ ಎಲ್ಲ ಮಾತಾಡಿ ಆದಮೇಲೆ ನಮಗೊಂದು ಒಪಿನಿಯನ್ ಬರುತ್ತೆ, ಲೈಕ್ ಜಪಾನ್ ಟು ಸಿಯಾಟಲ್ ಫ್ಲೈಟಲ್ಲಿ ವೆಜಿಟೇರಿಯನ್ ಫುಡ್ ಪ್ರಾಬ್ಲಮ್ ಆಗ್ಬೋದು ಅಂತ. ಸೊ ನಾವು ವೆಜಿಟೇರಿಯನ್ ಆಗಿರೋದ್ರಿಂದ ಸುಮ್ಮನೆ ಫುಡ್ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ರೀಸನ್ಗೆ ಕತಾರ್ ಏರ್ಲೈನ್ಸ್ನೇ ಬುಕ್ ಮಾಡ್ತೀವಿ. ಆ್ಯಂಡ್ ಕತಾರ್ ಏರ್ಲೈನ್ಸಲ್ಲಿ ಫುಡ್ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಇನ್ಫ್ಯಾಕ್ಟ್ ಫುಡ್ ತುಂಬಾ ಚೆನ್ನಾಗಿತ್ತು. ಲೈಕ್ ನಾನೀಗ ಸ್ವಲ್ಪ ಪ್ಯಾಕಿಂಗ್ ಬಗ್ಗೆ ಮಾತಾಡ್ತೀನಿ. ಸೊ ನಿಮಗೆ ಗೊತ್ತಲ್ಲ, ನಾವು ಫಸ್ಟ್ ಟೈಮ್ ಮೂವ್ ಆಗ್ತಾ ಇದ್ದೀವಿ ಅಂದರೆ ಎಷ್ಟೆಲ್ಲ ಪ್ಯಾಕ್ ಮಾಡೋದಿರುತ್ತೆ ಅಂತ. ಸೊ ನಾನು ಟ್ರಾವೆಲ್ ಡೇಟ್ 2 ವೀಕ್ಸ್ ಮುಂಚೆಯಿಂದನೇ ನಾವು ಆಲ್ರೆಡಿ ಎಲ್ಲ ಶಾಪಿಂಗ್ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ಅಮೆರಿಕಾದಲ್ಲಿ ಏನೇನು ಕಾಸ್ಟ್ಲಿ, ಅಲ್ಲಿ ಏನೇನು ಸಿಗೋದೇ ಇಲ್ಲ ಆ ಥರ ಎಲ್ಲ ಐಟಮ್ಸ್ನ ನಾವು ಬೆಂಗಳೂರಲ್ಲೇ ತೊಗೊಂಡಿದ್ವಿ. ಸೊ ಬೆಂಗಳೂರಲ್ಲಿ ತಗೊಂಡು ಅದನ್ನು ಫ್ಲೈಟಲ್ಲೇ ತೊಗೊಂಬಂದ್ವಿ ನಮ್ಮ ಜೊತೆ. ಯೂಶ್ವಲಿ ಪರ್ ಪರ್ಸನ್ 2 ಚೆಕ್-ಇನ್ ಬ್ಯಾಗ್ಸ್ ಅಲೌಡ್ ಇರುತ್ತೆ ಫ್ಲೈಟಲ್ಲಿ. ಚೆಕ್-ಇನ್ ಅಂದರೆ ಅದೇ ಬಿಗ್ ಟ್ರಾಲೀಸು. ಬಟ್ ನಾವು ಎಕ್ಸ್ಟ್ರಾ ಬ್ಯಾಗೇಜ್ ತೊಗೊಂಡಿರೋದ್ರಿಂದ ನಮಗೆ ಪರ್ ಪರ್ಸನ್ 3 ಚೆಕ್-ಇನ್ ಬ್ಯಾಗ್ಸ್ ತಗೊಂಡಿತ್ತು. ಸೊ ನಮ್ಮ ಹತ್ರ ನಾವು ಟೋಟಲ್ 10 ಬ್ಯಾಗ್ಸ್ ತಂದಿದ್ವಿ. 6 ಚೆಕ್-ಇನ್ ಬ್ಯಾಗ್ಸ್, 2 ಕ್ಯಾಬಿನ್ ಬ್ಯಾಗ್ಸ್ ಮತ್ತು 2 ಹ್ಯಾಂಡ್ ಬ್ಯಾಗ್ಸ್. ಸೊ ಟೋಟಲ್ 10 ಬ್ಯಾಗ್ಸ್ನ ನಾವು ನಮ್ಮ ಜೊತೆ ತಗೊಬಂದ್ವಿ. ಚೆಕ್-ಇನ್ ಬ್ಯಾಗ್ಸ್ ಅಂದರೆ ನಾವಿವಾಗ ಏರ್ಪೋರ್ಟ್ ಎಂಟ್ರಿ ಆದ ತಕ್ಷಣ ಅವನ್ನ ವೇ ಮಾಡಿಬಿಟ್ಟು ಅವನ್ನ ಕಳಿಸ್ಬಿಡ್ತಾರೆ. ಸೊ ನಾವು ಮತ್ತೆ ಅವನ್ನ ಡೆಸ್ಟಿನೇಷನಲ್ಲೇ ಕಲೆಕ್ಟ್ ಮಾಡ್ತೀವಿ. ಅವನ್ನ ಚೆಕ್-ಇನ್ ಬ್ಯಾಗ್ಸ್ ಅಂತ ಹೇಳ್ತೀವಿ. ಇನ್ನು ಕ್ಯಾಬಿನ್ ಬ್ಯಾಗ್ಸ್ ಬಂದುಬಿಟ್ಟು ಅವು ನಮ್ಮ ಜೊತೆನೇ ಇರ್ತವೆ. ಲೈಕ್ ನಾವು ಅವನ್ನ ತಗೊಂಡೋಗ್ಬಿಟ್ಟು ನಾವೆಲ್ಲಿ ಕುತ್ಕೋತೀವೋ ಅಲ್ಲೇ ಮೇಲ್ಗಡೆ ಇರ್ತೀವಿ. ಸೊ ಅದು ಕ್ಯಾಬಿನ್ ಬ್ಯಾಗ್ಸ್. ಇನ್ನು ಹ್ಯಾಂಡ್ ಬ್ಯಾಗ್ಸ್ ಅಂದರೆ ವೆನಿಟಿ ಬ್ಯಾಗ್, ಲ್ಯಾಪ್ಟಾಪ್ ಬ್ಯಾಗ್, ಇವೆಲ್ಲ ಹ್ಯಾಂಡ್ ಬ್ಯಾಗ್ಸ್ ಕೆಟಗರಿ. ಈ ಎಲ್ಲ ಬ್ಯಾಗ್ಸ್ ಕೆಟಗರಿಗೂ ವೆಯ್ಟ್ದು ಲಿಮಿಟ್ ಇರುತ್ತೆ ಆ್ಯಕ್ಚುಲಿ. ಲೈಕ್ ಚೆಕ್-ಇನ್ ಬ್ಯಾಗ್ಸಿಗೆ 23 kg ಲಿಮಿಟ್ ಇರುತ್ತೆ, ಕ್ಯಾಬಿನ್ ಬ್ಯಾಗ್ಸಿಗೆ 7 kg ಲಿಮಿಟ್ ಇರುತ್ತೆ. ಸೊ ನಾವು ಪ್ಯಾಕಿಂಗ್ ಮಾಡುವಾಗ ತುಂಬಾ ಹುಷಾರಾಗಿ ಪ್ಯಾಕ್ ಮಾಡಬೇಕು. ಲೈಕ್ ಸುಮ್ಮನೆ ಜಾಗ ಇದೆ ಅಂತ ಎಷ್ಟು ಬೇಕೋ ಅಷ್ಟು ತುಂಬ್ಕೊಂಡು ಹೋಗೋಕ್ಕಾಗೋದೇ ಇಲ್ಲ. ಸೊ ಅದೇ ಮನೆಯಲ್ಲೇ ಒಂದು ವೇಯಿಂಗ್ ಮೆಷಿನ್ ತಂದಿಟ್ಕೊಂಡು ಪ್ಯಾಕ್ ಮಾಡಿದ ತಕ್ಷಣ ನಾವು ವೇ ಮಾಡಿಬಿಟ್ಟು ಬ್ಯಾಗ್ದು ವೆಯ್ಟ್ ಲಿಮಿಟ್ಗಿಂತ ಕಡಿಮೆ ಇದೆಯಾ ಅಂತ ಒಂದ್ಸತಿ ಚೆಕ್ ಮಾಡಿಕೊಂಡು ಕನ್ಫರ್ಮ್ ಮಾಡ್ಕೊಳ್ಳೋದು ತುಂಬಾ ಬೆಸ್ಟ್ ಆಪ್ಷನ್. ಇಲ್ಲಾಂದರೆ ಒಂದು ವೇಳೆ ಅದು ಲಿಮಿಟ್ಗಿಂತ ಜಾಸ್ತಿ ಇತ್ತು ಅಂದರೆ ಏರ್ಪೋರ್ಟಲ್ಲಿ ನಮಗೆ ಓಪನ್ ಮಾಡಿಸ್ಬಿಡ್ತಾರೆ. ಓಪನ್ ಮಾಡಿಸಿ ಅಲ್ಲಿ ಸುಮ್ಮನೆ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕಿಂತ ಮನೆಯಲ್ಲೇ ಪ್ರತಿ ಬ್ಯಾಗನ್ನು ನಾವು ಎಲ್ಲ ಪ್ಯಾಕಿಂಗ್ ಆದಮೇಲೆ ವೇ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಕೂಡ ಎಲ್ಲ ಪ್ಯಾಕಿಂಗ್ ಮುಗಿಸಿ ಈ ಥರ ವೇ ಮಾಡಿಕೊಂಡು ಎಲ್ಲ ಲಿಮಿಟ್ ಒಳಗೆ ಇದೆಯಾ ಇಲ್ಲ ಅಂತ 2 ಸಲ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ನಾವು ಏರ್ಪೋರ್ಟಿಗೆ ಹೊರಟಿದ್ದು. ಯೂಶ್ವಲಿ ಕ್ಯಾಬಿನ್ ಬ್ಯಾಗ್ಸ್ 7 kg ಇರಬೇಕು ಅಂತ ಹೇಳ್ತೀವಲ್ವ. ಬಟ್ ಕತಾರ್ ಏರ್ಲೈನ್ಸಲ್ಲಿ ಏನು ಮಾಡಿದ್ರಪ್ಪ ಅಂದರೆ ಕ್ಯಾಬಿನ್ ಮತ್ತು ವೆನಿಟಿ ಬ್ಯಾಗ್ ಅಥವಾ ಲ್ಯಾಪ್ಟಾಪ್ ಬ್ಯಾಗ್ ಎರಡನ್ನೂ ಸೇರಿ ವೇ ಮಾಡಿದ್ರು. ಸೊ ನಮಗೆ ಗೊತ್ತಿರಲಿಲ್ಲ ಯೂಶ್ವಲಿ, ಬಿಕಾಸ್ ಬೇರೆ ಏರ್ಲೈನ್ಸಲ್ಲಿ ಈ ವೆನಿಟಿ ಬ್ಯಾಗ್ ಅಥವಾ ಲ್ಯಾಪ್ಟಾಪ್ ಬ್ಯಾಗ್ನ ಕನ್ಸಿಡರೇ ಮಾಡಲ್ಲ. ಬಟ್ ಕತಾರ್ ಏರ್ಲೈನ್ಸಲ್ಲಿ ಕ್ಯಾಬಿನ್ ಪ್ಲಸ್ ಹ್ಯಾಂಡ್ ಬ್ಯಾಗ್ ಎರಡೂ ಸೇರಿ 10 kg ಇರಬೇಕು ಅಂತ ಅವ್ರದ್ದು ರೂಲ್ಸ್ ಇದೆ ಅಂತೆ.
ಸೊ ಪ್ಯಾಕಿಂಗ್ ಮಾಡುವಾಗ ಈ ಪಾಯಿಂಟ್ನ ಮರಿಬೇಡಿ. ಸೊ ಈ ಥರ ಎಲ್ಲ ನಮ್ಮ ಪ್ಯಾಕಿಂಗ್ ಮುಗೀತು, ಟ್ರಾಲೀಸ್ ಎಲ್ಲ ರೆಡಿ ಆದವು, ಇನ್ನೇನು ಏರ್ಪೋರ್ಟ್ಗೆ ಹೋಗೋ ಟೈಮ್ ಬಂದೇ ಬಿಡ್ತು. ನಮ್ಮ ಫ್ಲೈಟ್ ಇದ್ದಿದ್ದು ಬಂದು ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗ್ 3:30 ಫ್ಲೈಟ್. ಆದರೂ ಕೂಡ ನಾವು ಊಟ ಮಾಡಿಕೊಂಡು ನೈಟ್ 10:30ಗೆ ಏರ್ಪೋರ್ಟ್ಗೆ ಹೋಗ್ತೀವಿ. ಸೊ ಎಕ್ಸಾಕ್ಟ್ಲಿ 1 hour ಲೈಕ್ 11:30ಗೆ ಏರ್ಪೋರ್ಟ್ ರೀಚ್ ಆಗ್ತೀವಿ. ರೀಚ್ ಆಗಿಬಿಟ್ಟು 11:30 to 12 ಸ್ವಲ್ಪ ಫೋಟೋಶೂಟ್ ಮಾಡಿದ್ವಿ. ಫೋಟೋಶೂಟ್ ಎಲ್ಲ ಮಾಡಿಬಿಟ್ಟು ನಾನು ಅಂದ್ಕೋತಾ ಇದ್ದೆ 12 o'clock-ಇಂದ 3 o'clock-ವರೆಗೂ ಹೆಂಗಪ್ಪ ಕಾಯೋದು, ಎಷ್ಟೊತ್ತು ಟೈಮ್ ಇದೆ, ನೈಟೆಲ್ಲ ನಿದ್ದೆನೇ ಇಲ್ಲ, ಆ ಥರ ಎಲ್ಲ ಅಂದ್ಕೋತಾ ಇದ್ದೆ. ಬಟ್ ಟ್ರಸ್ಟ್ ಮೀ, ಅಲ್ಲಿ ಎಷ್ಟು ಜನ ಇದ್ದರು ಅಂದರೆ ಪ್ರತಿ ಸೆಕ್ಯೂರಿಟಿ ಚೆಕ್ಕಿಗೂ ಕೂಡ ತುಂಬಾ ದೊಡ್ಡ ಕ್ಯೂ ಇರ್ತಿತ್ತು. ಸೊ ನಾವು ಎಲ್ಲ ಸೆಕ್ಯೂರಿಟಿ ಚೆಕ್-ಇನ್ ಆನ್ ಬೋರ್ಡಿಂಗು ಎಲ್ಲ ಮುಗಿಸಿ ಹೋಗೋಷ್ಟು ಅಲ್ಲಿ ಒಂದು 15 minutes ವೆಯ್ಟ್ ಮಾಡಿದ್ದೀವಿ ಅಷ್ಟೇ ಫ್ಲೈಟ್ ಹತ್ತೋಕ್ಕಿಂತ ಮುಂಚೆ. ಸೊ ಇಟ್ಸ್ ಆಲ್ವೇಸ್ ಬೆಟರ್ ತುಂಬ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಏರ್ಪೋರ್ಟ್ಗೆ ಹೋಗೋದು, ಬಿಕಾಸ್ ನಮಗೆ ಗೊತ್ತಿರಲ್ಲ ಎಷ್ಟು ಜನ ಅಲ್ಲಿ ಬಂದಿರ್ತಾರೆ ಅಂತ. ಒಳಗೆ ಹೋದ್ಮೇಲೆ ನಾವು ಏನೇನೆಲ್ಲ ಪ್ರೊಸೀಜರ್ನ ಫಾಲೋ ಮಾಡಬೇಕು ಅಂತ ನಾನು ವೀಡಿಯೋದಲ್ಲಿ ನೋಡೋಣ ಬನ್ನಿ. ನಮ್ಮ ಮನೇಲಿರೋ ಕೆಲವೊಂದು ಐಟಮ್ಸ್ನೆಲ್ಲ ಊರಿಗೆ ಕಳಿಸ್ಬೇಕಿತ್ತು. ಸೊ ಇದನ್ನು ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ಗೆ ಆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ವಿ. ಎಲ್ಲ ಪ್ಯಾಕಿಂಗ್ ಮುಗಿಸಿ ಮನೆ ಖಾಲಿ ಮಾಡಿ ನಮ್ಮ ಟ್ರಾಲೀಸ್ ಎಲ್ಲ ರೆಡಿ ಆಯಿತು. ಏರ್ಪೋರ್ಟ್ನ ನಾವು 11:30ಗೆ ರೀಚ್ ಆದ್ವಿ. ನಮ್ಮ ಫೋಟೋ ಸೆಷನ್ ಎಲ್ಲ ಮುಗಿಸಿ ಏರ್ಪೋರ್ಟ್ ಒಳಗಡೆ ಹೋಗೋ ಟೈಮ್ ಕೂಡ ಬಂತು. ಏರ್ಪೋರ್ಟ್ ಒಳಗೆ ಹೋದ ತಕ್ಷಣ ನಮ್ಮ ಬ್ಯಾಗ್ಸ್ನೆಲ್ಲ ನಾವು ಚೆಕ್-ಇನ್ ಮಾಡಬೇಕು. ಸೊ ನಮ್ಮ ಏರ್ಲೈನ್ಸ್ ಯಾವುದು ಅಂತ ನಾವು ನೋಡ್ಕೊಂಬಿಟ್ಟು ಅದ್ರದ್ದು ಕ್ಯಾಬಿನ್ ಹತ್ರ ಹೋಗಿ ನಮ್ಮ ಬ್ಯಾಗ್ಸ್ನೆಲ್ಲ ವೇ ಮಾಡಿಬಿಟ್ಟು ಬ್ಯಾಗ್ಸ್ನ ಅವರು ಕಳಿಸ್ಬಿಡ್ತಾರೆ. ಸೊ ನೀವು ನೋಡ್ತಿರ್ಬೋದು ಕತಾರ್ ಏರ್ಲೈನ್ಸ್ ಎಕಾನಮಿಕ್ ಕ್ಲಾಸಲ್ಲಿ ಎಷ್ಟು ಜನ ಕ್ಯೂ ಅಲ್ಲಿದ್ದಾರೆ ಅಂತ. ಚೆಕ್-ಇನ್ ಮುಗಿಸಿದ ಮೇಲೆ ನಾವು ಮೇಲ್ಗಡೆ ಬಂದು ನೆಕ್ಸ್ಟ್ ಸ್ಟೆಪ್ಪು ಇಮಿಗ್ರೇಷನ್ ಇರುತ್ತೆ. ಇಮಿಗ್ರೇಷನ್ ಅಂದರೆ ಅವರು ಜನರಲ್ ಕ್ವೆಶನ್ಸ್ನ ಕೇಳ್ತಾರೆ. ಲೈಕ್ ನೀವೇನಕ್ಕೆ ಹೋಗ್ತಾ ಇದ್ದೀರಾ, ನಿಮ್ಮ ಹೆಸರೇನು, ನಿಮಗೇನಾದ್ರು ಜಾಬ್ ಇದೆಯಾ ಅಲ್ಲಿ, ಈ ಥರ ನಾರ್ಮಲ್ ಕ್ವೆಶನ್ಸ್ ಕೇಳ್ತಾರೆ. ಸೊ ಈ ಕ್ವೆಶನ್ಸ್ನೆಲ್ಲ ಆನ್ಸರ್ ಮಾಡಿ ಒಳಗೋದ್ರೆ ಸೆಕ್ಯೂರಿಟಿ ಚೆಕ್ಕಲ್ಲಿ ನಮ್ಮ ಕ್ಯಾಬಿನ್ ಬ್ಯಾಗ್ಸ್ ಅಥವಾ ಲ್ಯಾಪ್ಟಾಪ್ ಬ್ಯಾಗ್ಸ್ ಅಥವಾ ಹ್ಯಾಂಡ್ ಬ್ಯಾಗ್ಸ್ ಎಲ್ಲದನ್ನು ಚೆಕ್ ಮಾಡ್ತಾರೆ. ಸೊ ಇದೆಲ್ಲ ಎರಡು ಚೆಕ್-ಇನ್ ಮತ್ತು ಸೆಕ್ಯೂರಿಟಿ ಮುಗಿಸಿ ಏರ್ಪೋರ್ಟ್ ಒಳಗಡೆ ಬಂದ್ರೇ ಒಂದು ದೊಡ್ಡ ರಿಲೀಫ್ ಅನಿಸುತ್ತೆ, ಒಂದು ದೊಡ್ಡ ಭಾರನೇ ಮುಗೀತು ಅನಿಸುತ್ತೆ. ನೆಕ್ಸ್ಟ್ ಬಂದು ನಮ್ಮ ಬೋರ್ಡಿಂಗ್ ಪಾಸಲ್ಲಿ ನಾವು ಯಾವ ಗೇಟ್ ಹತ್ರ ಹೋಗಬೇಕೋ ಆ ಗೇಟ್ ನಂಬರ್ ಇರುತ್ತೆ. ಸೊ ಆ ಗೇಟ್ ನಂಬರ್ ಹತ್ರ ನಾವೀಗ ಹೋಗ್ತಾ ಇದ್ದೀವಿ. ಸೊ ನಮ್ಮ ಗೇಟ್ ಬಂದು 39. ಸೊ ಇಷ್ಟೊತ್ತಿಗೆ ಆಲ್ರೆಡಿ ಟೈಮ್ 3 o'clock ಆಗಿತ್ತು. ಸೊ ನಾವು ಗೇಟ್ ಹತ್ರ ಹೋಗ್ಬಿಟ್ಟು 39 ಹತ್ರ ಒಂದು 15 minutes ಅಷ್ಟೇ ನಾವು ವೆಯ್ಟ್ ಮಾಡಿದ್ದು. ಅಷ್ಟೊತ್ತಿಗೆ ಆಲ್ರೆಡಿ ಫ್ಲೈಟ್ ಬಂದುಬಿಡ್ತು. ಸೊ ಎಕ್ಸಾಕ್ಟ್ಲಿ 3:30ಗೆ ನಾವು ಫ್ಲೈಟ್ನ ಬೋರ್ಡ್ ಆದ್ವಿ. ಸೊ ತುಂಬಾ ದೊಡ್ಡ ಫ್ಲೈಟ್. ಸೊ 3 ಕಾಲಮ್ಸ್ ಇರುತ್ತೆ. ಯೂಶ್ವಲಿ 3 + 4 + 3 ಸೀಟ್ಸ್ ಇರುತ್ತೆ.
ಸೊ ಎಲ್ಲ ಕ್ಯಾಬಿನ್ ಬ್ಯಾಗ್ಸ್ ಎಲ್ಲ ನಾವು ಮೇಲ್ಗಡೆ ಇಟ್ಬಿಟ್ಟು ನಾವೆಲ್ಲ ಸೆಟಲ್ ಆಗ್ತೀವಿ. ಸೊ ಹೋದ ತಕ್ಷಣ ನಮಗೆ ಬ್ರೇಕ್ಫಾಸ್ಟ್ ಅಂತ ಕೊಟ್ಟರು. ಸೊ ಅದರಲ್ಲಿ ಪೊಂಗಲ್, 2 ವಡೆ, ಫ್ರೂಟ್ ಸಲಾಡ್ ಮತ್ತು ಕರ್ಡ್ ಇಷ್ಟು ಕೊಟ್ಟರು. ಫುಡ್ ತುಂಬಾ ಚೆನ್ನಾಗಿತ್ತು. ಸೊ ಎವ್ರಿ ಸೀಟ್ ಮುಂದೆ ನಮಗೊಂದು ಎಂಟರ್ಟೈನ್ಮೆಂಟ್ ಸೆಕ್ಷನ್ ಟಿ ವಿ ಇರುತ್ತೆ. ಸೊ ಅದರಲ್ಲಿ ನಮಗೆ ಬೇಕಾಗಿದ್ದ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿ ನಾವು ಏನು ಬೇಕಾದರೂ ಮೂವೀಸ್ ಎಲ್ಲ ನೋಡ್ಬೋದು. ಸೊ ನಾನಿವಾಗ ನಮ್ಮದು ಫ್ಲೈಟ್ ಮ್ಯಾಪ್ನ ಕ್ಲಿಕ್ ಮಾಡಿದೆ. ಸೊ ಇದು ಬೇಸಿಕಲಿ ನಮ್ಮ ಫ್ಲೈಟು ಹೇಗೆ ಮೂವ್ ಆಗ್ತಾ ಇದೆ ಅನ್ನೋದನ್ನು ನಮಗೆ ತೋರಿಸುತ್ತೆ. ಸೊ ಅದರಲ್ಲೇ ನಮಗೆ ಎಸ್ಟಿಮೇಟೆಡ್ ಅರೈವಲ್ ಟೈಮ್, ಆಮೇಲೆ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ ಫ್ಲೈಟು, ಅದೆಲ್ಲನೂ ತೋರಿಸುತ್ತೆ. ಸೊ ಫುಲ್ ವರ್ಲ್ಡ್ ಮ್ಯಾಪಲ್ಲಿ ಹೇಗೆ ಫ್ಲೈಟ್ ಹೋಗ್ತಾ ಇದೆ ಅನ್ನೋದನ್ನು ಇಲ್ಲಿ ತೋರಿಸುತ್ತೆ. ಇನ್ನು ಎಂಟರ್ಟೈನ್ಮೆಂಟ್ ಸೆಕ್ಷನಲ್ಲಿ ಕಿಡ್ಸ್ಗೂ ಕೂಡ ಸಪ್ರೇಟ್ ಸೆಕ್ಷನ್ ಇರುತ್ತೆ. ಸೊ ಅದನ್ನ ಕ್ಲಿಕ್ ಮಾಡಿದ್ರೆ ನಮಗೆ ಕಿಡ್ಸ್ ರಿಲೇಟೆಡ್ ಮೂವೀಸ್, ಕೆಲವೊಂದು ಗೇಮ್ಸ್, ಕ್ವಿಝ್ ಎಲ್ಲ ಇರುತ್ತೆ. ಸೊ ಟೈಮ್ ಪಾಸ್ ಮಾಡೋಕ್ಕೆ ಇದು ಒಂದು ಒಳ್ಳೆ ಆಪ್ಷನ್. ಬ್ಯಾಂಗ್ಳೂರ್ ಟು ದೋಹಾ 4 hours ಜರ್ನಿ. ಸೊ ನನಗೆ ತೋರಿಸ್ತಾ ಇರೋದು ದೋಹಾ ಏರ್ಪೋರ್ಟ್. ನಾವು ದೋಹಾ ರೀಚ್ ಆದ್ವಿ. ಸೊ ದೋಹಾ ಟು ಸಿಯಾಟಲ್ ಟ್ರಾನ್ಸಿಷನ್ ಟೈಮ್ ನಮಗೆ ಜಸ್ಟ್ 3 hours ಅಷ್ಟೇ ಇತ್ತು. ಸೊ ಹಾಗಾಗಿ ತುಂಬ ಫಾಸ್ಟಾಗಿ ನಾವು ಟ್ರಾನ್ಸ್ಫರ್ಸ್ ಕಡೆ ಮೂವ್ ಆಗ್ತಾಯಿದ್ವಿ, ಬಿಕಾಸ್ ತುಂಬ ಜನ ಇದ್ದರು. ದೋಹಾ ಏರ್ಪೋರ್ಟ್ ತುಂಬಾ ದೊಡ್ಡದು, ಲೈಕ್ ತುಂಬ ವಾಕ್ ಮಾಡಬೇಕು. ಅದಕ್ಕೋಸ್ಕರ ನೀವು ನೋಡ್ಬೋದು ಅಲ್ಲಿ ವಾಕಿಂಗ್ ಎಸ್ಕಲೇಟರ್ಸ್ ಕೂಡ ಇರುತ್ತೆ. ಸೊ ವಾಕಿಂಗ್ ಎಸ್ಕಲೇಟರ್ಸ್ ಮೇಲೆ ನಾವು ನಡ್ಕೊಂಡು ಹೋದರೆ ಇನ್ನೂ ಫಾಸ್ಟಾಗಿ ಹೋಗ್ಬೋದು ಅಂತ ನಾವು ತುಂಬ ಫಾಸ್ಟಾಗಿ ಮೂವ್ ಆಗ್ತಾಯಿದ್ವಿ. ದೋಹಾದಲ್ಲಿ ನಮಗೆ ಯಾವುದೇ ಡಾಕ್ಯುಮೆಂಟ್ಸ್ನ ಚೆಕ್ ಮಾಡಲಿಲ್ಲ. ಬಟ್ ಕನೆಕ್ಟಿಂಗ್ ಫ್ಲೈಟ್ಸ್ ಕಡೆ ಹೋಗೋಕ್ಕಿಂತ ಮುಂಚೆ ದೋಹಾದಲ್ಲಿ ಕೂಡ ಸೆಕ್ಯೂರಿಟಿ ಚೆಕ್ ಇರುತ್ತೆ. ಸೆಕ್ಯೂರಿಟಿ ಚೆಕ್ ಮುಗಿಸಿದ ಮೇಲೆ ನಮ್ಮ ಈ ಬೋರ್ಡಿಂಗ್ ಪಾಸಲ್ಲಿ, ದೋಹಾ ಟು ಸಿಯಾಟಲ್ ಬೋರ್ಡಿಂಗ್ ಪಾಸಲ್ಲಿ ಯಾವುದೇ ರೀತಿ ಗೇಟ್ ಇನ್ಫಾರ್ಮೇಷನ್ ಇರಲ್ಲ. ಸೊ ದೋಹಾ ಏರ್ಪೋರ್ಟಲ್ಲೇ ಒಂದು ಸ್ಕ್ರೀನ್ ಇರುತ್ತೆ. ಆ ಸ್ಕ್ರೀನಲ್ಲಿ ಗೇಟ್ ಇನ್ಫಾರ್ಮೇಷನ್ ಇರುತ್ತೆ. ಯಾವ ಕನೆಕ್ಟಿಂಗ್ ಫ್ಲೈಟ್ಗೆ ಯಾವ ಗೇಟ್ ಹತ್ರ ಹೋಗ್ಬೇಕನ್ನೋ ಇನ್ಫಾರ್ಮೇಷನ್ ಇರುತ್ತೆ. ಆ ಗೇಟ್ ನಮಗೆ ಸಿಕ್ಕ ಮೇಲೆ ನಾವು ಆ ಬೋರ್ಡಿಂಗ್ ಗೇಟ್ ಕಡೆಗೆ ಹೋಗಬೇಕು. ನೀವು ನೋಡ್ತಿರ್ಬೋದು ದೋಹಾ ಏರ್ಪೋರ್ಟಲ್ಲಿ ಎಷ್ಟು ರಶ್ ಇದೆ. ಅದು ಅರ್ಲಿ ಮಾರ್ನಿಂಗ್ ಆ್ಯಕ್ಚುಲಿ 8 o'clock ಮೇ ಬಿ. 8 o'clock ಎಷ್ಟು ಜನ ಇದ್ದಾರೆ ಅಂತ ನೋಡಿ.
ಸೊ ಚೆಕ್ಕಿಂಗ್ ಎಲ್ಲ ಆದಮೇಲೆ ನಮಗೆ ಹಾಫ್ ಆನ್ ಅವರ್ ಟೈಮ್ ಇತ್ತು. ಆ ಹಾಫ್ ಆನ್ ಅವರ್ ಟೈಮ್ ಮುಗಿಸ್ಬಿಟ್ಟು ನಾವು ಬೋರ್ಡಿಂಗ್ ಗೇಟ್ಸ್ ಕಡೆಗೆ ಹೊರಡ್ತಾ ಇದ್ದೀವಿ. ನಮಗೆ ಬೋರ್ಡಿಂಗ್ ಟೈಮ್ ಬಂದು ವಿತ್ ಆಲ್ ಪ್ರಿಕಾಷನ್ಸ್ ನಾವು ಫ್ಲೈಟ್ನ ಬೋರ್ಡ್ ಆದ್ವಿ. ನೀವು ನೋಡ್ತಾ ಇರೋದು ಫಸ್ಟ್ ಸೆಕ್ಷನಲ್ಲಿ ಬಿಸ್ನೆಸ್ ಕ್ಲಾಸ್ ಇರುತ್ತೆ. ಬಿಸ್ನೆಸ್ ಕ್ಲಾಸಲ್ಲಿ ತುಂಬ ದೊಡ್ಡ ದೊಡ್ಡ ಸೀಟ್ಸ್ ವಿತ್ ಸೆಪರೇಟ್ ಟಿ ವಿ ಇರುತ್ತೆ. ಸೊ ಬಿಸ್ನೆಸ್ ಕ್ಲಾಸ್ ತುಂಬ ಕಂಫರ್ಟಬಲ್ ಸೀಟ್ಸ್. ಅದನ್ನು ಮುಗಿಸಿ ಮುಂದೆ ಹೋದರೆ ನಾರ್ಮಲ್ ಎಕನಾಮಿಕ್ ಕ್ಲಾಸ್ ಸೀಟ್ಸ್ ಇರುತ್ತೆ. ಇದು ಕೂಡ ತುಂಬಾ ದೊಡ್ಡ ಫ್ಲೈಟ್. ಆ್ಯಂಡ್ ಈ ಫ್ಲೈಟಲ್ಲಿ ಕೂಡ 3 ಕಾಲಮ್ಸ್ ಸೀಟ್ಸ್ ಇರುತ್ತೆ. 3+4+3 ಸೀಟ್ಸ್. ಏರ್ಲೈನ್ಸ್ ಅವರು ಕೂಡ ಎಲ್ಲ ಪ್ರಿಕಾಷನ್ಸ್ ತಗೊಂಡು ನಮ್ಮನ್ನು ಒಳಗೆ ಬಿಟ್ಟಿರ್ತಾರೆ. ನಮ್ಮ ಟೆಂಪ್ರೇಚರ್ ಸ್ಕ್ರೀನ್ ಮಾಡಿರ್ತಾರೆ, ಸ್ಯಾನಿಟೈಸ್ ಕೊಟ್ಟಿರ್ತಾರೆ. ಆಮೇಲೆ ಫ್ಲೈಟ್ ಒಳಗೆ ಕೂಡ ನಮಗೆ ಒಂದು ಪ್ರೊಟೆಕ್ಟಿವ್ ಕಿಟ್ ಇರುತ್ತೆ. ಅದರಲ್ಲಿ ಎಕ್ಸ್ಟ್ರಾ ಮಾಸ್ಕ್ಸ್ ಮತ್ತು ಸ್ಯಾನಿಟೈಸರ್ ಇರುತ್ತೆ. ಆ್ಯಂಡ್ ಸೇಫ್ಟಿ ಕಿಟ್ ಜೊತೆಗೆ ನಮಗೊಂದು ರಿಫ್ರೆಶಿಂಗ್ ಕಿಟ್ ಅಂತಲೂ ಕೊಟ್ಟಿರ್ತಾರೆ. ಅದರಲ್ಲಿ ಬ್ರಷ್, ಟೂತ್ಪೇಸ್ಟ್, ಇಯರ್ಬಡ್ಸ್, ಸಾಕ್ಸ್ ಇದೆಲ್ಲ ಇರುತ್ತೆ. ಆಮೇಲೆ ಈ 2 ಕಿಟ್ಗಳ ಜೊತೆಗೆ ನಮಗೆ ಒಂದು ಪಿಲ್ಲೋ ಮತ್ತು ಚಳಿ ಆದರೆ ಹೊಚ್ಕೊಳ್ಳೋಕ್ಕೆ ಒಂದು ಬೆಡ್ಶೀಟ್. ಸೊ ಟೋಟಲ್ 4 ಐಟಮ್ಸ್ ಕೊಟ್ಟಿರ್ತಾರೆ. ದೋಹಾ ಟು ಸಿಯಾಟಲ್ ಜರ್ನಿ 14 ಅವರ್ಸ್ ಇದ್ದಿದ್ದರಿಂದ ನಮಗೆ 2 ಫುಡ್ಸ್ ಮತ್ತು 1 ಸ್ನ್ಯಾಕ್ಸ್ ಇನ್ಕ್ಲೂಡ್ ಆಗಿತ್ತು. ಸ್ನ್ಯಾಕ್ಸಲ್ಲಿ ಪಾಪ್ಕಾರ್ನ್, ಚಿಪ್ಸ್ ಮತ್ತು ಪೆಪ್ಸಿ ಇದ್ದರೆ, ಊಟದಲ್ಲಿ ಕೋಲ್ಡ್ ಸೂಪ್, ಮೂಸ್, ಚಾಕ್ಲೇಟ್ ಮೂಸ್ ಮತ್ತು ರೈಸ್ ಇತ್ತು. ಸೊ ಹಂಗೂ ಹಿಂಗೂ ಟೈಮ್ ಪಾಸ್ ಮಾಡಿಬಿಟ್ಟು ನಾವು ಸಿಯಾಟಲ್ ರೀಚ್ ಆದ್ವಿ. ಈಗ ಕಾಣಿಸ್ತಾ ಇರೋ ಫ್ಲೈಟಲ್ಲೇ ನಾವು ತುಂಬಾ ಲಾಂಗ್ ಜರ್ನಿ, ಕೂತು ಸಾಕಾಗ್ಬಿಡುತ್ತೆ ಆ್ಯಕ್ಚುಲಿ. ಸಿಯಾಟಲ್ ಏರ್ಪೋರ್ಟಲ್ಲಿ ಇಮಿಗ್ರೇಷನ್ನ ಮುಗಿಸ್ಬಿಟ್ಟು ಅಲ್ಲಿ ಒಂದು ಕನೆಕ್ಟಿಂಗ್ ಟ್ರೈನ್ ಇರುತ್ತೆ. ಆ ಟ್ರೈನ್ ಮೂಲಕ ನಾವು ಕೆಳಗಡೆ ಇನ್ನೊಂದು ಬಿಲ್ಡಿಂಗಿಗೆ ಹೋಗಬೇಕು. ಅಲ್ಲಿ ನಮಗೆ ಹೊರಗಡೆ ಹೋಗೋಕ್ಕೆ ಎಕ್ಸಿಟ್ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹೀಗೆ ನಾನು ಮುಂದೆ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀನಿ. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.